ಶ್ರೀ ಸಾಯಿರಾಮ್. ನಾನು ನಾರಾಯಣ ನಾಯಕ್, ಸಮಾಜ ವಿಜ್ಞಾನ ಶಿಕ್ಷಕ, ಶ್ರೀ ಸತ್ಯಸಾಯಿ ಲೋಕಸೇವಾ ಪ್ರೌಢಶಾಲೆ ಅಳಿಕೆ. ಪ್ರೀತಿಯ ಮಕ್ಕಳೇ, ನಿಮಗೆ 8ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳನ್ನು ನಾನು ಈ ವರ್ಷ ಮಾಡಲಿಕ್ಕಿದ್ದೇನೆ. ನಿಮ್ಮ ಈ ವರ್ಷದ 8ನೇ ಕ್ಲಾಸಿನ ಸಮಾಜ ವಿಜ್ಞಾನ ವಿಷಯದಲ್ಲಿ 6 ವಿಭಾಗಗಳಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ. ಮೊದಲಿಗೆ ಇತಿಹಾಸ, ಆಮೇಲೆ ರಾಜ್ಯಶಾಸ್ತ್ರ, ಆಮೇಲೆ ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಈ ರೀತಿಯಲ್ಲಿ 6 ವಿಭಾಗಗಳಲ್ಲಿ ನಾವು ಸಮಾಜ ವಿಜ್ಞಾನವನ್ನು ಈ 8ನೇ ಕ್ಲಾಸಿಗೆ ನಾವು ಕಲಿಬೇಕಾಗುತ್ತೆ. ಮೊದಲಿಗೆ ನಾವು ಇತಿಹಾಸ ವಿಭಾಗವನ್ನು ತೆಗೆದುಕೊಳ್ಳೋಣ. ಮಕ್ಕಳೇ, ನೀವು ಕೋರ್ಟ್ಗಳನ್ನು ನೋಡಿರ್ಬೋದು ಅಥವಾ ನ್ಯಾಯಾಲಯಗಳನ್ನು, ಅಲ್ಲಿ ನಡೆಯುತ್ತಿರುವಂತಹ ಕಲಾಪಗಳನ್ನು ನೋಡಿರ್ಬೋದು. ಒಂದು ವೇಳೆ ನೇರವಾಗಿ ನೋಡದಿದ್ದರೂ ಸಿನಿಮಾಗಳಲ್ಲಿ ಬಂದಿರ್ತದೆ, ನೋಡಿರ್ತೀರಿ. ಅಲ್ಲಿ ವಕೀಲರು ವಾದ ಮಾಡ್ತಾರೆ. ಆ ವಕೀಲರು ವಾದ ಮಾಡುವಂಥದ್ದು ಯಾವುದರ ಆಧಾರದಲ್ಲಿ, ಅಥವಾ ಜಡ್ಜಿಗಳು, ನ್ಯಾಯಾಧೀಶರುಗಳು ತಗೊಳ್ಳುವಂಥ ನಿರ್ಧಾರಗಳು ಯಾವುದರ ಮೇಲೆ ಅವಲಂಬಿತವಾಗಿರ್ತದೆ ಗೊತ್ತಿದೆ ನಿಮಗೆ? ಸಾಕ್ಷಿಗಳು. ಯಾವುದೇ ಒಂದು ಆರೋಪ ಸಾಬೀತಾಗಬೇಕು, ಅವನು ತಪ್ಪಿತಸ್ಥ ಅಂತೇಳಿ ಸಾಬೀತಾಗಬೇಕು ಅಂತಾದರೆ ಪೂರಕವಾದಂತಹ ಸಾಕ್ಷಿಗಳು ಬೇಕೇ ಬೇಕು, ಪುರಾವೆಗಳು ಬೇಕೇ ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಆರೋಪಗಳು ಸಾಬೀತಾಗುವುದಿಲ್ಲ, ಅವನಿಗೆ ಶಿಕ್ಷೆ ಆಗುವುದಿಲ್ಲ. ಹಾಗಿದ್ರೆ ಈ ಸಾಕ್ಷಿಗಳ ಆಧಾರದಲ್ಲಿ ಅಲ್ಲಿ ತೀರ್ಮಾನ, ಆರೋಪಗಳ ತೀರ್ಮಾನ ಆಗುತ್ತದೆ ಅಂತ ಹೇಳಿ. ಅಂದರೆ ಸಾಕ್ಷಿಗಳಿಲ್ಲದೆ ಏನೂ ಮಾಡಲಿಕ್ಕೂ ಆಗುವುದಿಲ್ಲ, ನ್ಯಾಯಾಧೀಶರಿಗೆ ಕೂಡ ಏನೂ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಒಬ್ಬ ಆರೋಪಿ ತಪ್ಪು ಮಾಡಿದ್ದಾನೆ ಅಂತಾದರೂ ಕೂಡ ಸಾಕ್ಷಿಗಳು ಇಲ್ಲ ಅಂತಾದರೆ ಅಲ್ಲಿ ಅವನಿಗೆ ಶಿಕ್ಷೆ ವಿಧಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಇತಿಹಾಸಕ್ಕೂ ಕೂಡ ಸಾಕ್ಷಿಗಳು ಬೇಕಾಗುತ್ತೆ. ಇತಿಹಾಸವನ್ನು ಬರಿಬೇಕಂತಾದರೆ ನಮಗೆ ಸಾಕ್ಷಿಗಳು ಅಥವಾ ಪುರಾವೆಗಳು ಬೇಕಾಗುತ್ತೆ. ಅವುಗಳನ್ನೇ ನಾವು ಆಧಾರಗಳು ಅಂತ ಕರೀತೇವೆ. ಏನು? ಆಧಾರಗಳು. ಈ ವರ್ಷ ನಿಮಗೆ ಇತಿಹಾಸದಲ್ಲಿ ಮೊದಲ ಪಾಠ ಆಧಾರಗಳು ಅಂತ ಹೇಳಿ. ಈ ಆಧಾರಗಳ ಆಧಾರದಲ್ಲಿ ನಾವು ಇತಿಹಾಸವನ್ನು ಬರೀತೇವೆ, ಅಂದರೆ ಇತಿಹಾಸಕಾರರು. ಆದರೆ ಇತಿಹಾಸ ಅಂದರೆ ಏನು ಅಂತ ಹೇಳುವಂಥದ್ದು ನಮಗೆ ಮೊದಲು ಗೊತ್ತಿರಬೇಕಾಗುತ್ತೆ. ಏನು ಇತಿಹಾಸ ಅಂದರೆ? ಇತಿಹಾಸ ಅಂದರೆ ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ. ಹೇಗೆ? ಗತಿಸಿ ಹೋದ ಸಂಗತಿಗಳನ್ನು ಅಥವಾ ಘಟನೆಗಳನ್ನು, ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ. ಶಾಸ್ತ್ರ ಅಂತಲೂ ಹೇಳ್ಬೋದು ಅಥವಾ ವಿಜ್ಞಾನ ಅಂತಲೂ ಹೇಳ್ಬೋದು. ಹಾಗಿದ್ರೆ ಇತಿಹಾಸ ಅಂದರೇನು? ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವನ್ನು ನಾವು ಇತಿಹಾಸ ಅಂತಲೇ ಕರೀತೇವೆ. ಹಾಗಿದ್ರೆ ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ಬರೆಯುತ್ತಾರೆ? ಆಧಾರಗಳನ್ನು ಬಳಸಿಕೊಂಡು ಇತಿಹಾಸಕಾರರು ಇತಿಹಾಸವನ್ನು ಬರೆಯುತ್ತಾರೆ. ಹಾಗಿದ್ರೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಇದನ್ನು ನಾವು ಒಪ್ಪಿಕೊಳ್ಬೇಕು. ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಒಂದು ವೇಳೆ ಆಧಾರಗಳಿಲ್ಲದೆ ಬರೆದ್ರೆ ಅದೇನಾಗುತ್ತೆ ಗೊತ್ತಿದೆ ನಿಮಗೆ? ಕಥೆ ಅಂತಲೇ ಕರೆಯಲ್ಪಡ್ತದೆ, ಅಥವಾ ಕಾದಂಬರಿಯ ಆ ರೀತಿಯಲ್ಲಿ ಕರೆಯಲ್ಪಡ್ತದೆ. ಅದು ಇತಿಹಾಸ ಅಲ್ಲ. ಇತಿಹಾಸ ಅನಿಸಬೇಕು ಅಂತಾದರೆ ಅದಕ್ಕೆ ಆಧಾರಗಳು ಬೇಕೇ ಬೇಕು ಅಂತ ಹೇಳುವಂಥದ್ದು. ಹಾಗೆ ಈಗಾಗಲೇ ಹೇಳಿರೋ ಪ್ರಕಾರ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಅಥವಾ ವಕೀಲ ಇದ್ದ ಹಾಗೆ. ಅವನೇನು ಮಾಡ್ತಾನೆ? ವಕೀಲ ತನ್ನ ಕಕ್ಷಿದಾರನ ಪರವಾಗಿ ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿಕೊಂಡು ಆಮೇಲೆ ವಾದ ಮಾಡ್ತಾನೆ. ಹಾಗೆ ಇತಿಹಾಸ ಕೂಡ ಸಾಕಷ್ಟು ಇತಿಹಾಸಕಾರ ಯಾವುದನ್ನು ಸಂಗ್ರಹಿಸಬೇಕಾಗುತ್ತೆ? ಆಧಾರಗಳನ್ನು ಸಂಗ್ರಹಿಸಬೇಕಾಗುತ್ತೆ. ಸಂಗ್ರಹಿಸಿಕೊಂಡು ಏನು ಮಾಡಬೇಕು? ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಬೇಕು.
ವಿಶ್ಲೇಷಿಸಬೇಕು. ಈ ವಿಮರ್ಶಿಸಿ ವಿಶ್ಲೇಷಿಸಿ ಆಮೇಲೆ ಇತಿಹಾಸವನ್ನು ಬರೀತಾರೆ. ಅದು ಸತ್ಯ ಅಂತಲೇ ಗೊತ್ತಾದರೆ ಮಾತ್ರ ಅದನ್ನು ಇತಿಹಾಸ ಬರೀತಾರೆ. ಹಾಗಿದ್ರೆ ಇತಿಹಾಸಕಾರ ಇತಿಹಾಸವನ್ನು ಹೇಗೆ ಬರೀತಾನೆ ಅಂದರೆ ಆಧಾರಗಳನ್ನು ಸಂಗ್ರಹಿಸಬೇಕು. ಆಧಾರಗಳನ್ನು ಸಂಗ್ರಹಿಸ್ತಾನೆ. ಆಮೇಲೆ ಆ ಸಂಗ್ರಹಿಸಿದ ಆಧಾರಗಳನ್ನು ಏನು ಮಾಡಬೇಕು? ವಿಮರ್ಶಿಸಬೇಕು. ಆಮೇಲೆ ವಿಶ್ಲೇಷಣೆ ಮಾಡಬೇಕಾಗಿದೆ. ಇವುಗಳ ಮುಖಾಂತರ ಇತಿಹಾಸವನ್ನು ಬರೀತಾರೆ. ಆ ಘಟನೆ ಸತ್ಯ ಅಂತಲೇ ಅವನಿಗೆ ಮನವರಿಕೆ ಆದರೆ ಮಾತ್ರ ಅದನ್ನು ಇತಿಹಾಸ ಬರೀತಾನೆ ಅವನು. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬೋದಂದರೆ ನಿಖರವಾದಂತಹ ಆಧಾರಗಳು ಸಿಗದೆ ಹೋಗ್ಬೋದು. ಸರಿಯಾದಂಥ ಆಧಾರಗಳು ಸಿಗದೆ ಹೋಗ್ಬೋದು. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಬೇರೆ ಏನೂ ಸಿಗುತ್ತಾ ಇಲ್ಲ ಆಧಾರಗಳು. ಆದರೆ ಘಟನೆ ಎಲ್ಲೋ ಒಂದು ನಿಖರ ಅಲ್ಲದಿದ್ರೂ ಕೂಡ ಏನೋ ಪರೋಕ್ಷವಾಗಿ ಒಂದು ಆಧಾರ ಸಿಕ್ಕಿರ್ತದೆ. ಆ ಸಂದರ್ಭದಲ್ಲಿ ಇತಿಹಾಸಕಾರ ಕೆಲವೊಮ್ಮೆ ಏನು ಮಾಡಬೇಕಾದ್ರೆ ಊಹೆ ಮಾಡಬೇಕಾಗುತ್ತೆ, ಕಲ್ಪಿಸಿಕೊಳ್ಬೇಕಾಗುತ್ತೆ. ಇದು ಹೀಗಾದರೆ ಅದು ಹಾಗೆ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ಇತಿಹಾಸವನ್ನು ಬರಿಬೇಕಾಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಜಾಗದಲ್ಲಿ ನೀವು ನೆಲ ಅಗೆಯುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಶಾಸನ ಅಂದರೆ ಕಲ್ಲಲ್ಲಿ ಬರೆದಿರುವಂಥ, ಹಿಂದಿನ ಅರಸರುಗಳ ಕಾಲದಲ್ಲಿ ಕಲ್ಲಲ್ಲಿ ಬರೆದಿರುವಂಥ ಬರಹಗಳು ಅಥವಾ ಚಿತ್ರಗಳು, ಅದನ್ನು ಶಾಸನ ಅಂತ ಏನೋ ಸಿಕ್ಕಿತ್ತು ಅಂತ ಇಟ್ಟುಕೊಳ್ಳಿ. ಏನೋ ಒಂದು ಚಿತ್ರಗಳು ಸಿಕ್ಕಿತ್ತು. ಉದಾಹರಣೆಗೆ ನೋಡೋದಾದರೆ ನಾವು ಹೊಯ್ಸಳರ ಕಾಲದಲ್ಲಿ ಒಂದು ಲಾಂಛನ ಇದೆ. ಒಬ್ಬ ವ್ಯಕ್ತಿ ಹುಲಿಯನ್ನು ಕೊಲ್ಲುವಂತಹ ಒಂದು ಲಾಂಛನ ಇದೆ. ಆ ಚಿತ್ರ ಏನಾಯಿತು? ಅದು ಹೊಯ್ಸಳರ ಅದು ಲಾಂಛನ. ಊಹೆ ಮಾಡ್ಬೋದು ನಾವು ಕೆಲವೊಮ್ಮೆ. ಅಲ್ಲಿ ಹೊಯ್ಸಳರ ಕಾಲದಲ್ಲಿ ಅದು ಈ ಉಳಿದ ಸಾಹಿತ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆದರೆ ಬೇರೆ ವಿಷಯದಲ್ಲಿ ನಾವು ನೋಡುವಾಗ ಕೆಲವೊಮ್ಮೆ ಸಿಕ್ಕಿದಾಗ ಅದು ಹೀಗೆ ಇರ್ಬೋದು ಅಂತೇಳಿ ನಾವು ಊಹೆ ಮಾಡಿಕೊಂಡು ಬರಿಬೇಕಾಗತ್ತೆ. ಹಾಗಿರುವಾಗ ಇತಿಹಾಸವು ಹೇಗಿರುತ್ತೆ ಅಂದರೆ ಒಂದೇ ಘಟನೆ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸ್ತಾರೆ ಇತಿಹಾಸಕಾರರು. ಒಬ್ಬ ಇತಿಹಾಸಕಾರ ಹೀಗೆ ಅಂತ ಬರೆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಇನ್ನೊಬ್ಬ ಇತಿಹಾಸ ಸ್ವಲ್ಪ ವ್ಯತ್ಯಸ್ತವಾಗಿ ಬರೆಯುವಂಥ ಸಾಧ್ಯತೆ ಇರ್ತದೆ. ಇವುಗಳು ಯಾವಾಗ ನಡೀತದೆ? ನಿಖರವಾದ ಆಧಾರಗಳು ಸಿಗದೇ ಇರುವ ಸಂದರ್ಭದಲ್ಲಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕರು ಭಿನ್ನ ದೃಷ್ಟಿಕೋನದಲ್ಲಿ ಅರ್ಥೈಸುವುದು ಉಂಟು. ಇದು ಇತಿಹಾಸ ಮತ್ತು ಇತಿಹಾಸ ಬರೆಯುವುದ ಬಗ್ಗೆ. ಈಗ ಆಧಾರ ಎಂದರೇನು ನೋಡೋಣ. ಆಧಾರ ಎಂದರೇನು ಅಂತೇಳಿ ನಿಮಗೆ ಗೊತ್ತಿದೆ. ಪ್ರಾಚೀನ ಕಾಲದಿಂದಲೂ ಮನುಷ್ಯ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾನೆ. ಆ ಮನುಷ್ಯ ಜೀವನಕ್ಕೆ ಅಥವಾ ವಾಸ ಮಾಡಲಿಕ್ಕೆ ಬೇಕಾಗಿ ಅಥವಾ ಬದುಕಲಿಕ್ಕೆ ಬೇಕಾಗಿ ಅನೇಕ ಅನುಕೂಲಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ಅಂದರೆ ಅವರಿಗೆ ಹಲವು ವಸ್ತುಗಳನ್ನು ಅವರು ಬಳಸಿರ್ತಾರೆ. ಆ ವಸ್ತುಗಳು ಅಥವಾ ಮನೆ ಕಟ್ಟಿದ್ದಿರ್ಬೋದು ಅಥವಾ ಬೇರೆ ಏನಾಗಿರ್ಬೋದು, ಆ ವಸ್ತುಗಳು ಇವತ್ತಿಗೂ ಅದು ಉಳಿದುಕೊಂಡಿದ್ರೆ, ನಮಗೆ ಸಿಕ್ಕಿದ್ರೆ, ಇತಿಹಾಸಕಾರ ಸಿಕ್ಕಿದ್ರೆ ಅವುಗಳನ್ನು ಇತಿಹಾಸದ ಆಕಾರಗಳು ಅಂತ ಕರೀತೇವೆ. ಆಕಾರಗಳು ಅಥವಾ ಆಧಾರಗಳು. ಹಾಗಾದರೆ ಯಾವುದೆಲ್ಲ ಇರ್ಬೋದು? ಹಿಂದಿನ ಕಾಲದಲ್ಲಿ ಕೃಷಿ ಮಾಡಲಿಕ್ಕೆ ಬೇಕಾಗಿ ಕೃಷಿಯ ಪರಿಕರಗಳನ್ನು, ನೇಗಿಲು ಆಗಿರ್ಬೋದು ಅಥವಾ ಹಾರೆ, ಗುದ್ದಲಿ ಇತ್ಯಾದಿ ವಸ್ತುಗಳನ್ನು ಬಳಸಿರ್ಬೋದು. ಅಥವಾ ದೇವಾಲಯಗಳು ಇರ್ಬೋದು, ಇತರ ಧಾರ್ಮಿಕ ಕಟ್ಟಡಗಳು ಕೂಡ ಇರ್ಬೋದು, ಕೆಲವೊಮ್ಮೆ ಅರಮನೆಗಳು ಇರ್ಬೋದು, ಕೋಟೆಗಳು ಇರ್ಬೋದು, ಶಾಸನಗಳು ಸಿಕ್ಕಿರ್ಬೋದು, ನಾಣ್ಯಗಳು ಇರ್ಬೋದು. ಇವುಗಳೆಲ್ಲ ನಾವು ನೋಡಿರ್ತೇವೆ, ನಿಮಗೆ ಗೊತ್ತಿರ್ತದೆ. ಇವುಗಳನ್ನೇ ನಾವು ಇತಿಹಾಸದ ಆಕಾರಗಳು ಅಂತೇಳಿ ಕರೀತೇವೆ. ಕೆಲವೊಮ್ಮೆ ಈ ವಿಧದ ಆಕಾರಗಳನ್ನು ಬಳಸಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದರೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಕೆಲವೊಮ್ಮೆ ಲಿಖಿತ ಸ್ವರೂಪದ ದಾಖಲೆಗಳು ಇರ್ಬೋದು ಅಥವಾ ಕೃತಿಗಳು ಇರ್ಬೋದು. ಇವುಗಳು ಕೂಡ ಇತಿಹಾಸದ ಆಕಾರಗಳು ಅಥವಾ ಆಧಾರಗಳು. ಹಾಗಿದ್ರೆ ಒಟ್ಟಾಗಿ ನಾವು ಆಧಾರ ಅಂದರೆ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ಅಂತೇಳಿ. ಹೇಗೆ? ಇತಿಹಾಸ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳು ಇವುಗಳನ್ನು ನಾವೇನು ಕರಿತೇವೆ? ಆಧಾರಗಳು ಅಂತೇಳಿ ಕರೀತೇವೆ. ಈ ಆಧಾರಗಳನ್ನು ಇತಿಹಾಸಕಾರರು ವರ್ಗೀಕರಣ ಮಾಡಿದ್ದಾರೆ. ನೋಡೋಣ ಆ ವರ್ಗೀಕರಣ ಹೇಗಿದೆ ಅಂತೇಳಿ. ಮಕ್ಕಳೇ, ಆಧಾರಗಳನ್ನು ಎರಡು ವಿಭಾಗ ಮಾಡಿದ್ದಾರೆ. ಸಾಹಿತ್ಯ ಆಧಾರಗಳು ಹಾಗೆ ಪುರಾತತ್ವ ಆಧಾರಗಳು ಅಂತೇಳಿ. ಹೇಗೆ?
ಇತಿಹಾಸದ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತೇಳಿ ವಿಂಗಡಣೆ ಮಾಡಿದ್ದಾರೆ. ಆಮೇಲೆ ಈ ಸಾಹಿತ್ಯ ಆಧಾರಗಳನ್ನು ಮತ್ತೆ 2 ವಿಭಜನೆ ಮಾಡ್ತಾರೆ. ಲಿಖಿತ ಸಾಹಿತ್ಯ ಆಧಾರಗಳು ಆಮೇಲೆ ಮೌಖಿಕ ಸಾಹಿತ್ಯ ಆಧಾರಗಳು ಅಂತೇಳಿ. ಹೇಗೆ? ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಅಂತೇಳಿ. ಪುನಃ ಲಿಖಿತ ಸಾಹಿತ್ಯ ಆಧಾರವನ್ನು 3 ವಿಂಗಡಣೆ ಮಾಡ್ತಾರೆ, 2 ವಿಂಗಡಣೆ ಮಾಡ್ತಾರೆ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ. ಲಿಖಿತ ಸಾಹಿತ್ಯ ಆಧಾರಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳು ಅಂತೇಳಿ ವಿಂಗಡಣೆ ಮಾಡ್ತಾರೆ. ಈ ಕಡೆ ಬನ್ನಿ, ಪುರಾತತ್ವ ಆಧಾರಗಳಿಗೆ ಬನ್ನಿ. ಇಲ್ಲಿ ಪುರಾತತ್ವ ಆಧಾರಗಳನ್ನು 4 ವಿಂಗಡಣೆ ಮಾಡ್ತಾರೆ. ಇಲ್ಲಿ ನೋಡಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳು ಅಂತೇಳಿ. ಹೇಗೆ? ಪುರಾತತ್ವ ಆಧಾರಗಳನ್ನು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳು, ಈ ರೀತಿಯಲ್ಲಿ ಇತಿಹಾಸಕಾರರು ಆಧಾರಗಳನ್ನು ವಿಂಗಡಣೆ ಮಾಡಿದ್ದಾರೆ. ಮೊದಲಿಗೆ ನಾವು ಲಿಖಿತ ಸಾಹಿತ್ಯದ ಬಗ್ಗೆ ನೋಡೋಣ. ಯಾವುದು? ಲಿಖಿತ ಸಾಹಿತ್ಯದ ಬಗ್ಗೆ. ಈ ಲಿಖಿತ ಸಾಹಿತ್ಯಗಳು ಇದು ಇತಿಹಾಸ ರಚನೆಗೆ ಬೇಕಾಗುವಂಥ ಒಂದು ಪ್ರಮುಖವಾದಂಥ ಆಧಾರ ಲಿಖಿತ ಸಾಹಿತ್ಯಗಳು. ಈ ಲಿಖಿತ ಸಾಹಿತ್ಯಗಳು ನಮಗೆ ಆ ಕಾಲದ ಅಂದರೆ ಸಮಕಾಲೀನ ಕಾಲ, ಆ ಕಾಲದ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರ್ತವೆ. ಹೇಗೆ ಇತ್ತ, ಈಗ ಕತೆ ಓದಿದಾಗೆ ಅಥವಾ ನಾವು ಸಾಹಿತ್ಯನ ಓದಿದಾಗೆ ನಮಗೆ ಅಲ್ಲಿ ಏನು ನಡೆಯಿತು ಅಂತ ಹೇಳೋದು ನಮಗೆ ಕಣ್ಮುಂದೆ ಬಂದ ಹಾಗೆ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರಚಲಿತದಲ್ಲಿದ್ದಂಥ ಅನೇಕ ಸಂಗತಿಗಳನ್ನು ನಾವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಆ ಸಾಹಿತ್ಯಗಳು ಕಟ್ಟಿಕೊಡ್ತವೆ. ಯಾವುದು? ಲಿಖಿತ ಸಾಹಿತ್ಯಗಳು. ಈ ಲಿಖಿತ ಸಾಹಿತ್ಯದಲ್ಲಿ ಏನು ಮಾಡಿದ್ದೇವೆ? 2 ವಿಭಜನೆ ಮಾಡಿದ್ದೇವೆ. ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ. ಈಗ ಮೊದಲಿಗೆ ದೇಶೀಯ ಸಾಹಿತ್ಯದ ಬಗ್ಗೆ ನೋಡೋಣ. ದೇಶೀಯ ಸಾಹಿತ್ಯಗಳ ಬಗ್ಗೆ ನೋಡೋಣ. ದೇಶೀಯ ಸಾಹಿತ್ಯಗಳು ಅಂದರೆ ಏನು ಅಂತ ಹೇಳಿದರೆ, ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚಿತವಾಗಿರುವ ಸಾಹಿತ್ಯಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೇವೆ. ಭಾರತೀಯರಿಂದಲೇ ದೇಶೀಯ ಭಾಷೆಗಳು ಅಥವಾ ಭಾರತೀಯ ಭಾಷೆಗಳಲ್ಲಿ ರಚಿತ ಆಗಿರುವಂಥ ಸಾಹಿತ್ಯಗಳನ್ನು ನಾವು ಏನು ಕರಿತೇವೆ? ದೇಶೀಯ ಸಾಹಿತ್ಯ ಅಂತೇಳಿ ಕರಿತೇವೆ. ನಮ್ಮ ಭಾರತ ದೇಶ ಅನೇಕ ಭಾಷೆಗಳುಂಟು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇರ್ಬೋದು, ಅಥವಾ ಮಹಾರಾಷ್ಟ್ರ ಮರಾಠಿ, ತೆಲುಗು, ತಮಿಳು, ಅಥವಾ ಗುಜರಾತಿ ಭಾಷೆ ಇರ್ಬೋದು, ಒರಿಯ ಭಾಷೆ ಇರ್ಬೋದು. ಹೀಗೆ ಅನೇಕ ಸಾಹಿತ್ಯ, ಅನೇಕ ಭಾಷೆಗಳಲ್ಲಿ ಹಿಂದಿನವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ. ಆ ಕೃತಿಗಳು, ಆ ಸಾಹಿತ್ಯಗಳು ನಮಗೆ ಇವತ್ತು ಇತಿಹಾಸ ರಚನೆಗೆ ಆಧಾರವಾಗಿ ಅಥವಾ ಆಕಾರವಾಗಿ ಸಿಗ್ತಾ ಇವೆ ಅಂತ ಹೇಳೋದನ್ನು ನೋಡೋಣ. ಕೆಲವೊಂದು ಸಾಹಿತ್ಯ, ದೇಶೀಯ ಸಾಹಿತ್ಯಗಳು ಯಾವುದು ಅಂತ ಹೇಳಿ, ಉದಾಹರಣೆಗೆ ಕೌಟಿಲ್ಯ ಅರ್ಥಶಾಸ್ತ್ರ ಎಂಬಂಥ ಕೃತಿಯನ್ನು ಬರೆದಿರ್ತಾನೆ. ಗೊತ್ತಿದೆ ನಮಗೆ, ಮೌರ್ಯರ ಕಾಲದಲ್ಲಿದ್ದಂಥ ಕೌಟಿಲ್ಯ ಅವನು ಅರ್ಥಶಾಸ್ತ್ರ ಕೃತಿಯನ್ನು ಬರೆದ. ಆಮೇಲೆ ರಾಜನಾಗಿರುವಂಥ ಹಾಲ ಗಾಥ ಸಪ್ತಶತಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಹಾಲ ಗಾಥ ಸಪ್ತಶತಿ ಅಂತ ಹೇಳಿ. ಆಮೇಲೆ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ವಿಶಾಖದತ್ತ ಮುದ್ರಾ ರಾಕ್ಷಸ ಅಂತೇಳಿ ಗುಪ್ತರ ಕಾಲದಲ್ಲಿದ್ದಂಥ ಕವಿವ. ಆಮೇಲೆ ಕಲ್ಹಣ ರಾಜತರಂಗಿಣಿ ಎಂಬಂಥ ಕೃತಿಯನ್ನು ಬರೆದಿದ್ದಾನೆ. ಯಾವುದು? ಕಲ್ಹಣ ಬರೆದಿರುವಂಥದ್ದು ರಾಜತರಂಗಿಣಿ. ಆಮೇಲೆ ಬಾಣಭಟ್ಟ ಹರ್ಷಚರಿತ ಎಂಬಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಯಾವುದು? ಹರ್ಷಚರಿತ ಬರೆದಿರುವಂಥದ್ದು ಯಾರು? ಬಾಣಭಟ್ಟ. ಆಮೇಲೆ ಚಾಂದ್ ಬರ್ದಾಯಿ ಅವನು ಪೃಥ್ವಿರಾಜ ರಾಸೋ ಅಂತ ಹೇಳುವಂಥ ಕೃತಿಯನ್ನು ಬರೆದಿದ್ದಾನೆ. ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಅಂತ ಹೇಳುವಂಥ ಕೃತಿ. ಹಾಗೆ ಪಂಪನ ಬಗ್ಗೆ ನಮಗೆ ಹೇಗೆ ಗೊತ್ತಿದೆ, ಪಂಪ ವಿಕ್ರಮಾರ್ಜುನ ವಿಜಯ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ. ಇಲ್ಲಿ ಕೊಟ್ಟಿರುವಂಥದ್ದು ಕೆಲವು ಉದಾಹರಣೆಗಳು ಮಾತ್ರ. ಭಾರತದಲ್ಲಿ ಅಸಂಖ್ಯಾತ ಈ ಥರದ ಸಾಹಿತ್ಯಗಳು ರಚನೆ ಆಗಿವೆ. ಈ ಸಾಹಿತ್ಯಗಳಲ್ಲಿ ಇತಿಹಾಸಕಾರರಿಗೆ ಏನು ಸಿಗ್ತದೆ, ಆ ಕಾಲಘಟ್ಟದ
ರಾಜಕೀಯ ಜೀವನದ ಕುರಿತಾಗಿ ಮಾಹಿತಿ ಸಿಗ್ತದೆ, ಅಥವಾ ಸಾಂಸ್ಕೃತಿಕ ಜೀವನದ ಕುರಿತಾಗಿ ಮಾಹಿತಿ ಸಿಗ್ತದೆ, ಸಾಮಾಜಿಕ ವಿಷಯಗಳ ಕುರಿತಾಗಿ ಮಾಹಿತಿ ಸಿಗ್ಬೋದು, ಆಡಳಿತ ಹೇಗಿರ್ಬೋದು ಅಂತ ಹೇಳಿ ಬರೆದಿರ್ಬೋದು. ಈ ಎಲ್ಲ ಹಲವು ವಿಷಯಗಳು ಈ ದೇಶೀಯ ಸಾಹಿತ್ಯಗಳಿಂದ ಸಿಗುವ ಕಾರಣವಾಗಿ ಇವುಗಳನ್ನು ಇತಿಹಾಸಕಾರರು ಸಂಗ್ರಹಿಸ್ತಾರೆ, ವಿಮರ್ಶಿಸ್ತಾರೆ, ವಿಶ್ಲೇಷಿಸ್ತಾರೆ, ಆಮೇಲೆ ಇತಿಹಾಸ ರಚನೆ ಮಾಡ್ತಾರೆ. ಇನ್ನು ನಾವು ವಿದೇಶಿ ಸಾಹಿತ್ಯದ ಬಗ್ಗೆ ನೋಡೋಣ. ದೇಶೀಯ ಸಾಹಿತ್ಯ ನಂತರ ಎರಡನೇದಾಗಿ ವಿದೇಶಿ ಸಾಹಿತ್ಯದ ಬಗ್ಗೆ ನೋಡೋಣ. ಹಾಗಾದರೆ ವಿದೇಶಿ ಸಾಹಿತ್ಯ ಅಂದ್ರೆ ಏನು? ನಿಮಗೆ ಗೊತ್ತಿದೆ, ನಮ್ಮ ಭಾರತ ದೇಶಕ್ಕೆ ಅನೇಕ ವಿದೇಶಿಯರು ಬಂದಿದ್ದಾರೆ. ಪ್ರವಾಸಿಗರಾಗಿ ಬಂದಿರ್ಬೋದು, ರಾಯಭಾರಿಗಳಾಗಿ ಬಂದಿರ್ಬೋದು, ಅಥವಾ ವ್ಯಾಪಾರಿಗಳಾಗಿ ಬಂದಿರ್ಬೋದು, ಅಥವಾ ಇನ್ನಿತರ ಕಾರಣಗಳಿಗಾಗಿ ಭಾರತಕ್ಕೆ ಬಂದಿರ್ಬೋದು. ಬಂದವರು ಭಾರತದಲ್ಲಿನ ತಮ್ಮ ಅನುಭವಗಳನ್ನು ಏನು ಮಾಡಿದ್ದಾರೆ? ಭಾರತದಲ್ಲಿ ತಮ್ಮ ಅನುಭವಗಳನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ, ದಾಖಲೆ ಮಾಡಿದ್ದಾರೆ. ಆ ಅನುಭವಗಳೇ ಅಥವಾ ಆ ಪುಸ್ತಕಗಳೇ ನಮಗೆ ವಿದೇಶಿ ಸಾಹಿತ್ಯ ಅಂತೇಳಿ ಕರೆಯುವಂಥದ್ದು. ಹೀಗೆ ಹೇಳ್ಬೋದು, ವಿದೇಶಿಯರಿಂದ ಭಾರತದ ಕುರಿತಾಗಿ ರಚನೆ ಆಗಿರುವ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿಬೋದು. ಹೇಗೆ? ವಿದೇಶಿಯರಿಂದ ಭಾರತದ ಕುರಿತಾಗಿ ರಚನೆ ಆಗಿರುವ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತಲೇ ಕರೀತೇವೆ. ಈ ವಿದೇಶಿ ಸಾಹಿತ್ಯಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಇಲ್ಲಿ ಮೆಗಸ್ತಾನಿಸ್ ಅವನು ಇಂಡಿಕಾ ಹೇಳುವಂಥ ಕೃತಿಯನ್ನು ಬರೆಯುತ್ತಾನೆ. ಮೆಗಸ್ತಾನಿಸ್ ನಿಮಗೆ ಗೊತ್ತಿದೆ, ಮೌರ್ಯರ ಕಾಲದಲ್ಲಿ ಭಾರತಕ್ಕೆ ಬಂದವ. ಅವನು ಇಂಡಿಕಾ ಅಂತ ಹೇಳುವಂಥ ಕೃತಿಯನ್ನು ಬರೆದಿದ್ದಾನೆ. ಅದೇ ರೀತಿ ಫಾಹಿಯಾನ್ ಪ್ರವಾಸಿಗ, ಇವನು ಫೋ ಕೋ ಕಿ ಅಂತ ಹೇಳುವಂಥ ಪುಸ್ತಕವನ್ನು ಬರೆದಿದ್ದಾನೆ. ಯಾವುದು? ಫಾಹಿಯಾನ ಬರೆದಿರುವಂಥದ್ದು ಫೋ ಕೋ ಕಿ ಅಂತ ಹೇಳಿ. ಇನ್ನು ಹ್ಯುಯೆನ್ ಸಾಂಗ್ ಅವನು ಸಿ ಯು ಕಿ ಅಂತೇಳಿ ಹೇಳುವಂಥ ಪುಸ್ತಕ ಬರೆದಿದ್ದಾನೆ. ಹ್ಯುಯೆನ್ ಸಾಂಗ್ ಎಲ್ಲಿಂದ ಬಂದದ್ದು? ಚೈನಾದಿಂದ. ಅವನು ಸಿ ಯು ಕಿ ಅಂತ ಹೇಳುವಂಥ ಪುಸ್ತಕವನ್ನು ಬರೆದಿದ್ದಾನೆ. ಇನ್ನು ಟಾಲೆಮಿ ಗ್ರೀಕ್ ವಿದ್ವಾಂಸ ಟಾಲೆಮಿ ಜಿಯೋಗ್ರಫಿ ಅಂತ ಹೇಳುವಂಥ ಕೃತಿಯನ್ನು ಬರೆದಿದ್ದಾನೆ. ಆಮೇಲೆ ಬರೌನಿ ಅವನು ತಾರಿಕ್ ಎ ಫಿರೋಜ್ ಶಾಹಿ ಅಂತ ಹೇಳುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಬರೌನಿ ಯಾವುದನ್ನು ಬರೆದಿದ್ದಾನೆ? ತಾರಿಕ್ ಎ ಫಿರೋಜ್ ಶಾಹಿ ಅಂತ ಹೇಳುವಂಥ ಕೃತಿಯನ್ನು. ಆಮೇಲೆ ಫರಿಸ್ತಾನ ಇವನು ತಾರಿಕ್ ಎ ಫರಿಸ್ತಾ ಅಂತ ಹೇಳುವಂಥ ಪುಸ್ತಕವನ್ನು ಬರೆದಿದ್ದಾನೆ. ಫರಿಸ್ತಾನ ತಾರಿಕ್ ಎ ಫರಿಸ್ತಾ ಅಂತ ಹೇಳುವಂಥ ಪುಸ್ತಕ. ಅದೇ ರೀತಿಯಲ್ಲಿ ಬಾಬರ್ ತುಜ್ ಕಿ ಬಾಬರಿ, ಬಾಬರ್ ಬರೆದಿರೋ ಪುಸ್ತಕ ಯಾವುದು? ತುಜ್ ಕಿ ಬಾಬರಿ. ಈ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನು ವಿದೇಶಿಯರು ಭಾರತದ ಕುರಿತಾಗಿ ಬರೆದಿರ್ತಾರೆ. ಇಲ್ಲಿ ಹೇಳಿರುವಂಥದ್ದು ಕೆಲವು ಕೃತಿಗಳನ್ನು ಮಾತ್ರ. ಈ ರೀತಿಯ ಹಲವು ಕೃತಿಗಳು ಬರೆಯಲ್ಪಟ್ಟಿವೆ. ಆಗ ಹೇಳಿದ ರೀತಿಯಲ್ಲಿ, ಯಾವುದರ ಬಗ್ಗೆ? ದೇಶೀಯ ಸಾಹಿತ್ಯದ ಬಗ್ಗೆ ಹೇಳಿದ ರೀತಿಯಲ್ಲಿ ಈ ಪುಸ್ತಕಗಳಲ್ಲಿ ಕೂಡ ಭಾರತದ ಬಗೆಗಿನ ಅನೇಕ ಚಿತ್ರಣಗಳು ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟು ಸಿಗ್ತವೆ. ರಾಜಕೀಯ ಜೀವನ ಇರ್ಬೋದು, ಆಡಳಿತಾತ್ಮಕ ಜೀವನ ಇರ್ಬೋದು, ಅಥವಾ ಸಾಮಾಜಿಕ ಜೀವನ ಇರ್ಬೋದು, ಸಾಂಸ್ಕೃತಿಕ ಜೀವನ ಇರ್ಬೋದು, ಅರ್ಥ ವ್ಯವಸ್ಥೆಯ ಬಗ್ಗೆ ಇರ್ಬೋದು. ಹೀಗೆ ಹಲವಾರು ವಿಚಾರಗಳು ನಮಗೆ ವಿದೇಶಿ ಸಾಹಿತ್ಯದ ಮುಖಾಂತರ ಸಿಗುತ್ತೆ. ಹೀಗೆ ಇತಿಹಾಸಕಾರರು ಈ ವಿದೇಶಿ ಸಾಹಿತ್ಯಗಳನ್ನು ಬಳಸಿಕೊಂಡು ಏನು ಮಾಡ್ತಾರೆ? ಇತಿಹಾಸದ ರಚನೆಯನ್ನು ಮಾಡ್ತಾರೆ. ಆಮೇಲೆ ನಾವು ವಿಂಗಡಣೆ ಮಾಡುವಂಥ ಸಂದರ್ಭ ಆಧಾರಗಳನ್ನು ಸಾಹಿತ್ಯ ಮತ್ತು ಪುರಾತತ್ವ ಅಂತ ನೋಡಿದೆ. ಸಾಹಿತ್ಯವನ್ನು ನಾವು ಎರಡಾಗಿ ವಿಭಜನೆ ಮಾಡಿದ್ದೇವೆ. ಹೇಗೆ? ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತೇಳಿ. ಆ ಮೌಖಿಕ ಸಾಹಿತ್ಯದ ಬಗ್ಗೆ ನಾವು ನೋಡೋಣ. ಮೌಖಿಕ ಸಾಹಿತ್ಯದ ಬಗ್ಗೆ ಮೌಖಿಕ ಸಾಹಿತ್ಯ ಏನು? ಮೌಖಿಕ ಸಾಹಿತ್ಯ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಅದೇ ರೀತಿ ಐತಿಹ್ಯ, ಜನಪದ ಗೀತೆ, ಇವುಗಳನ್ನು ನಾವೇನು ಕರಿತೇವೆ? ಮೌಖಿಕ ಸಾಹಿತ್ಯ ಅಂತೇಳಿ. ಹೇಗೆ? ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಜನಪದ ಗೀತೆಗಳು, ಐತಿಹ್ಯಗಳು, ಇವುಗಳನ್ನು ನಾವೇನು ಕರಿತೇವೆ? ಮೌಖಿಕ ಸಾಹಿತ್ಯ ಅಂತೇಳಿ ಕರೀತೇವೆ. ನಿಮಗೆ ಗೊತ್ತಿದೆ, ಅನಾದಿ ಕಾಲದಿಂದಲೂ ಜನ ಅವರಿಗೆ ಬರೀಲಿಕ್ಕೆ ಬರದಿದ್ರೂ ಕೂಡ
ಬರವಣಿಗೆ ಗೊತ್ತಿಲ್ಲ ಇದ್ರೂ ಕೂಡ ಅವರು ತಮ್ಮ ಅನುಭವ ಅದೇ ರೀತಿ ನೆನಪುಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಏನು ಮಾಡಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ. ಹೇಗೆ? ಬಾಯಿ ಮಾತಿನ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹೇಳುವ ಮುಖ. ನಿಮಗೆ ಗೊತ್ತಿದೆ, ವೇದಗಳು ಕೂಡ ಇದೇ ರೀತಿಯಲ್ಲಿ ರಚನೆ ಆಗಿರುವಂಥದ್ದು. ಮೊದಲಿಗೆ ಗುರುಗಳಿಂದ ಶಿಷ್ಯರಿಗೆ, ಶಿಷ್ಯರಿಂದ ಅವರ ಶಿಷ್ಯರಿಗೆ, ಈ ರೀತಿಯಲ್ಲಿ ಬಾಯಿ ಮಾತಿನ ಮೂಲಕ ವರ್ಗಾವಣೆ ಆಗಿಕೊಂಡು ಬಂದಿವೆ. ಹೀಗೆ ಇದೇ ರೀತಿಯಲ್ಲಿ ಐತಿಹ್ಯಗಳು, ಜನಪದ ಗೀತೆಗಳು, ಲಾವಣಿಗಳು ಇದೆಲ್ಲ ಇದೇ ರೀತಿಯಲ್ಲಿ ಜನರಿಂದ ಜನರಿಗೆ ವರ್ಗಾವಣೆ ಆಗಿಕೊಂಡು ಬಂದಿದೆ. ಇವುಗಳಲ್ಲಿ ಏನು ಬರೆದಿರ್ತಾರೆ? ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳು ಅಥವಾ ಜನಪದ ಗೀತೆಗಳು ರಚನೆ ಆಗಿವೆ. ಅವರನ್ನು ಹೊಗಳಿರುವಂಥ ವಿಷಯಗಳು ನಮಗೆ ಅಲ್ಲಿ ಕಾಣಸಿಗುತ್ತವೆ. ಉದಾಹರಣೆಗೆ ಕುಮಾರರಾಮನ ಬಗ್ಗೆ, ಆಮೇಲೆ ಚಿತ್ರದುರ್ಗದ ನಾಯಕರುಗಳ ಬಗ್ಗೆ, ಅದೇ ರೀತಿಯಲ್ಲಿ ಕೆಂಪೇಗೌಡ ಅವರ ಬಗ್ಗೆ ಇರ್ಬೋದು. ಇನ್ನು ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಹಾಗೆ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಮೆಡೋಸ್ ಟೇಲರ್ ಇವರುಗಳ ಬಗ್ಗೆ ಲಿಖಿತವಾದಂಥ ಸಾಹಿತ್ಯ ಇಲ್ಲದಿದ್ದರೂ ಕೂಡ ಇವರು ಮಾಡಿದ ಸಾಧನೆಗಳ ಬಗ್ಗೆ ಜನರು ತಮ್ಮಷ್ಟಕ್ಕೆ ಹಾಡುಗಳನ್ನು ಅಥವಾ ಲಾವಣಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳನ್ನು ತಮ್ಮ ಉಳಿದವರಿಗೆ ಹೇಳಿಕೊಟ್ಟಿದ್ದಾರೆ. ಹಾಗೆ ಅದು ಮುಂದುವರಿದುಕೊಂಡು ಬಂದಿದೆ. ಹಾಗೆ ಐತಿಹ್ಯ ಅಂದ್ರೇನು? ಐತಿಹ್ಯ ಅಂದರೆ ಸ್ಥಳ ಪುರಾಣ. ಸ್ಥಳ ಪುರಾಣ ಪ್ರತಿಯೊಂದು ಸ್ಥಳವೂ ಕೂಡ, ಈಗ ನಿಮ್ಮ ಮನೆ ಅಥವಾ ಇರುವಂಥ ಊರು, ಆ ಊರು ಕೂಡ ಒಂದು ಹಿನ್ನೆಲೆಯನ್ನು ಹೊಂದಿರ್ಬೋದು. ಸ್ಥಳ ಪುರಾಣವನ್ನೇ ನಾವು ಐತಿಹ್ಯಗಳು ಅಂತೇಳಿ ಕರೆಯುವಂಥದ್ದು. ಈ ಐತಿಹ್ಯಗಳಲ್ಲಿ ಸಾಮಾನ್ಯ ಶ್ರವಣಬೆಳಗೊಳ ಇರ್ಬೋದು, ಕೊಪ್ಪಳ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಬೆಂಗಳೂರು, ಪಟ್ಟದಕಲ್ಲು, ಇನ್ನು ಗೋಕರ್ಣ ಇತ್ಯಾದಿ ಎಲ್ಲ ಸ್ಥಳಗಳು ಕೂಡ ಒಂದು ಹಿನ್ನೆಲೆಯನ್ನು ಹೊಂದಿರ್ತವೆ. ಈ ಹಿನ್ನೆಲೆಯಲ್ಲಿ ಒಂದು ಕತೆ ಇರ್ತದೆ. ಆ ಕತೆ ಸತ್ಯನ ಅಥವಾ ದಂತಕತೆ ಗೊತ್ತಿಲ್ಲ, ಆದರೆ ಎಲ್ಲ ಹೆಚ್ಚಿನ ನಗರಗಳು, ಹಳ್ಳಿಗಳು ಕೂಡ ಈ ರೀತಿಯ ಒಂದು ಹಿನ್ನೆಲೆ ಹೊಂದಿರ್ತವೆ. ಇವುಗಳನ್ನು ಇತಿಹಾಸಕಾರರು ಅಧ್ಯಯನ ಮಾಡ್ತಾರೆ. ಇವುಗಳಿಂದಲೂ ಕೂಡ ಕೆಲವೊಂದು ವಿಚಾರಗಳನ್ನು ಇತಿಹಾಸ ರಚನೆಗೆ ಬೇಕಾಗಿ ಅಳವಡಿಸಿಕೊಳ್ತಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೇವಲ ಲಿಖಿತ ಸಾಹಿತ್ಯದಿಂದ ಅಲ್ಲ, ಮೌಖಿಕ ಸಾಹಿತ್ಯದ ಮುಖಾಂತರ ಕೂಡ ಸಿಗುತ್ತದೆ ಅಂತ ಹೇಳುವಂಥ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಈ ತರಗತಿಯಲ್ಲಿ ನಾವು ಏನನ್ನೆಲ್ಲ ಕಲಿತೆವು? ಮೊದಲು ಇತಿಹಾಸ ಎಂದರೇನು ಅಂತೇಳಿ ನೋಡಿದ್ದೇವೆ ಅಲ್ವಾ? ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವನ್ನು ಇತಿಹಾಸ ಅಂತೇಳಿ ಕರೆದಿದ್ದೇವೆ. ಆಮೇಲೆ ಆಧಾರ ಎಂದರೇನು ಕಲ್ತಿದ್ದೇವೆ. ಏನು ಆಧಾರ ಅಂದರೆ? ಇತಿಹಾಸ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ನಾವು ಆಧಾರ ಅಂತೇಳಿ ಕರೀತೇವೆ. ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ನಾವೇನು ಕರಿತೇವೆ? ಆಧಾರ ಅಂತೇಳಿ ಕರೀತೇವೆ. ಆಮೇಲೆ ವಿಂಗಡಣೆ ನೋಡಿದೆ. ಯಾವುದರ ವಿಂಗಡಣೆಯನ್ನು? ಆಧಾರಗಳ ವಿಂಗಡಣೆಯನ್ನು ನಾವು ನೋಡಿದ್ದೇವೆ. ಮೊದಲಿಗೆ ಲಿಖಿತ ಸಾಹಿತ್ಯ ಆಧಾರಗಳು, ಆಮೇಲೆ ಏನು ನೋಡಿದ್ದೇವೆ ನಾವು? ಪುರಾತತ್ವ ಆಧಾರಗಳು ಅಂತ ನೋಡಿದ್ದೇವೆ. ಲಿಖಿತ ಆಧಾರವನ್ನು ನಾವು ಸಾಹಿತ್ಯ ಆಧಾರವನ್ನು ಲಿಖಿತ ಮತ್ತು ಮೌಖಿಕ ಅಂತೇಳಿ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಲಿಖಿತವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನೋಡಿದ್ದೇವೆ. ಈ ದೇಶೀಯ ಸಾಹಿತ್ಯ ಅಂತ ಹೇಳೋದನ್ನು ನಾವು ಏನು ಅಂತಲೇ ಕಲ್ತಿದ್ದೇವೆ? ಭಾರತೀಯರಿಂದ ಭಾರತೀಯ ಭಾಷೆಗಳಲ್ಲಿ ರಚನೆ ಆಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತಲೇ ಕರೆದಿದ್ದೇವೆ. ಉದಾಹರಣೆಗಳನ್ನು ನೋಡಿದ್ದೇವೆ. ಕೌಟಿಲ್ಯ ಇರ್ಬೋದು, ಅರ್ಥಶಾಸ್ತ್ರ ಕೌಟಿಲ್ಯ ಅಥವಾ ಇನ್ನಿತರ ಉದಾಹರಣೆಗಳನ್ನು ನೋಡಿದ್ದೇವೆ. ಆಮೇಲೆ ನಾವು ಏನು ನೋಡಿದ್ದೇವೆ? ವಿದೇಶಿ ಸಾಹಿತ್ಯ ಎಂದರೇನು? ಏನು? ವಿದೇಶರಿಂದ ಭಾರತದ ಕುರಿತಾಗಿನ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತಲೇ ಕರೀತೇವೆ. ಹೀಗೆ ಇಲ್ಲಿ ಕಲಿತಿರುವಂತಹ ಈ ತರಗತಿಯಲ್ಲಿ ಕಲಿತಿರುವಂತಹ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು, ಓದಬೇಕು. ನೀವು ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ನಿಮಗೆ ಬರಬೇಕು. ಸಾಯಿರಾಮ್.